ದುಡ್ಡು ಇಲ್ದ ಟೈಮಲ್ಲಿ ಒಂದ್ ಮಗುನೇ ಮಾರ್ಬಿಟ್ಟೆ ಸರ್. ಕಿಡ್ನಿ ಮಾಡ್ಬೇಕು ಲಾಸ್ಟ್ಗೆ ಆ ರೇಂಜಿಗೆ ಬಂದಿದ್ದೆ. ಯಾರು ನನಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಸರ್? ಒಳಗಡೆ ಮನ್ಸಿಗೆ ಯಾರು ಸರ್ ಟ್ರೀಟ್ಮೆಂಟ್ ಕೊಡೋದು? ಇಡೀ ಫುಟ್ಪಾತ್ ಆಗ್ಬಿಟ್ಟೆ. ಆಸ್ತಿ ಅಂತ ಎಲ್ಲ ಬರ್ಕೊಂಡ್ಬಿಟ್ರು. ತಂಗಿನೂ ಆಕ್ಸಿಡೆಂಟ್ ತಿರ್ಕೊಂಡ್ಬಿಟ್ಲು. ಜೀವನಾನೇ ಹಾಕೊಂಡು ಹೋಯ್ತು. ಹೆಂಡತಿಗೋಸ್ಕರ ಮಗುನ ಮಾರಿದ್ರು. ಈಗ ಅವ್ರ ಹೆಂಡತಿನೇ ಬಿಟ್ಟು ಹೋಗ್ಬಿಟ್ರು, ಮಗು ಮಾರ್ದೆ ಅಂತ. ಒಂದು ಗಾಳಿ ಪಟ್ಟ ತರ ಹಾಡ್ಕೊಂಡು ಇದ್ದಂಗೆ ಲೈಫ್ ಆತರ ಇತ್ತು. ಎಲ್ಲರಿಗೂ ನಮಸ್ಕಾರ. ಸೊ ನೀವೆಲ್ಲ ತುಂಬಾ ಇಂಟರ್ವ್ಯೂಸ್ ನೋಡಿರ್ತೀರಾ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಇಂಟರ್ವ್ಯೂ ಮಾಡ್ತಾ ಇದೀವಿ. ಸೊ ಇವರೊಬ್ರು ಅಪರಿಚಿತ ವ್ಯಕ್ತಿನೇ ಅನ್ಬೋದು, ಮತ್ತೆ ಏನು ಇಲ್ಲದೆ ಫುಟ್ಪಾತ್ ಅಲ್ಲಿ ಇರೋ ಒಬ್ರು ವ್ಯಕ್ತಿ. ಸೊ ಅಂತವ್ರ ಬಗ್ಗೆ ತಿಳ್ಕೋಣ. ಅವ್ರ ಏನಕ್ಕೆ ಈ ತರ ಆದ್ರು, ಅವ್ರ ಏನಕ್ಕೆ ಬೀದಿಲಿದ್ದಾರೆ. ಸೊ ಬನ್ನಿ ನೋಡೋಣ ಅವ್ರ ಲೈಫ್ ಸ್ಟೋರಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಿಮ್ಮ ಹೆಸರೇನು? ಮತ್ತೆ ಸರ್ ನನ್ನ ಹೆಸರು ಕಿಶೋರ್ ಅಂತ ಅಂದ್ಬಿಟ್ಟು. ಓಕೆ. ಊರ್ ಬಿಟ್ಟು ಊರಿಗೆ ಬಂದೆ ದುಡಿಯಾಕ ಅಂತ ಅಂದ್ಬಿಟ್ಟು. ನನಗ್ ತಂದೆ ತಾಯಿ ಯಾರೂ ಇಲ್ಲ. ತಂದೆ ತಾಯಿ ಅಪ್ಪ ಅಮ್ಮ ಅಂತ ತೀರ್ಕೊಂಡ್ಬಿಟ್ರು. ತಂಗಿನೂ ಆಕ್ಸಿಡೆಂಟ್ ತೀರ್ಕೊಂಡ್ಬಿಟ್ಲು. ಎಲ್ಲಾರು ತೀರ್ಕೊಂಡ್ಬಿಟ್ರು. ನಾನೊಬ್ಬ ಒಂದು ಇಡೀ ಫುಟ್ಪಾತ್ ಆಗ್ಬಿಟ್ಟೆ. ಅಪ್ಪ ಅಮ್ಮ ಎಲ್ಲಾರು ತೀರ್ಕೊಂಡ ತಕ್ಷಣ ಈ ಕಡೆ ಬಂದ್ಬಿಟ್ಟೆ. ಅದಲ್ದೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬಂದ್ಬಿಟ್ಟು ಬೇಡಪ್ಪ ಹೊರಗಡೆ ಹೋಗು ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಮ್ಮ ಅಂತ ಕೇಳಿದ ತಕ್ಷಣ ಇಲ್ಲ ಆಸ್ತಿ ಅಂತ ಎಲ್ಲ ಬರ್ಕೊಂಡ್ಬಿಟ್ರು. ನಾನ್ ಕುಡಿತೀನಿ ಸರ್, ಎಣ್ಣೆ ಹೊಡಿತೀನಿ, ಇಲ್ಲ ಅಂತಲ್ಲ ಎಣ್ಣೆ ಹೊಡಿತೀನಿ. ನಾನೊಬ್ಬ ಡ್ರೈವರ್ ಸರ್, ಗಾಡಿ ಡ್ರೈವರು. ಗಾಡಿ ಓಡಿಸ್ತಾ ಇದ್ದೆ. ದಿಲ್ಲಿ, ಮುಂಬೈ, ಕಲ್ಕತ್ತಾ, ಬಾಂಬೆ ಅಂತ ಅಂದ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದೆ ಡ್ರೈವರು. ಇವಾಗ ಕೈಕಾಲೆಲ್ಲ ಬಿದ್ದೋಯ್ತು. ಇಲ್ಲಿ ಬಂದ ತಕ್ಷಣ 4 ವರ್ಷ ಒಂದು ಹುಡುಗಿನ ಲವ್ ಮಾಡಿದೆ. 4 ವರ್ಷ ಲವ್ ಮಾಡಿಬಿಟ್ಟು ಅವಳು ಹೋದ್ಲು. ಇವಾಗ 10 ವರ್ಷ ಆಯ್ತು ಮದ್ವೆ ಆಗ್ಬಿಟ್ಟು. 3 ಜನ ಮಕ್ಕಳು ಸರ್ ನಮ್ಗೆ, ಗಂಡ್ ಮಕ್ಳು. ಮದ್ವೆ ಕೂಡ ಆಗಿದೆಯಾ? ಮದ್ವೆ ಆಗಿದೆ. 3 ಜನ ಮಕ್ಕಳು, ಗಂಡ್ ಮಕ್ಳು. ಇಲ್ಲೇ ದೊಡ್ಡಮಂಗಲದಲ್ಲಿ ಇರೋದು. ನಿಮ್ ಮನೆ ಕೂಡ ಇದೆಯಾ? ಮನೆ ಇದೆ, ಎಲ್ಲಾನು. ಮದ್ವೆ ಆಯ್ತು ಸರ್. ಮದ್ವೆ ಆದ ತಕ್ಷಣ ಮಕ್ಕಳು ಆದ್ರು, ಎಲ್ಲಾರು ಆದ್ರು. ಚೆನ್ನಾಗಿದ್ರಿ, ಚೆನ್ನಾಗೇ ಇದ್ವಿ. ಊರಲ್ಲಿ ಆಸ್ತಿ ಎಲ್ಲ ಮಾಡ್ದೆ. ಇಲ್ಲಿ ಬಂದು ದೊಡ್ಡಮಂಗಲದಲ್ಲಿ ಮನೆ ಕಟ್ದೆ. ಚೆನ್ನಾಗಿದ್ವಿ. ನನ್ನ ಹೆಂಡತಿಗೆ ಅಚಾನಕವಾಗಿ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆದ ತಕ್ಷಣ 2 ಕಾಲು. ನನ್ನ ಹೆಂಡತಿಗೆ 2 ಕಾಲು ಹೋದ ತಕ್ಷಣ ಏನಿಲ್ಲ, ಬೆಡ್ ಎಲ್ಲ ಮಲ್ಕೊಳ್ಳೋದು. ಎಲ್ಲಾ ವಾಶ್ರೂಮ್ ಗಿಶ್ರೂಮ್ ಎಲ್ಲ ಅಲ್ಲೇನೆ. ಎಲ್ಲ ನಾನೇ ಕ್ಲೀನ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಹೆಂಡತಿ ದುಃಖನ ನೋಡಕ್ ಆಗ್ಲಾರ್ದೇನೆ ನನ್ನ ಹತ್ರ ದುಡ್ಡಿಲ್ಲ ಸರ್. ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲ. ನಾನೇನ್ ಮಾಡ್ಲಿ ಸರ್? ದುಡ್ಡಿಲ್ಲದ ಟೈಮಲ್ಲಿ ಒಂದ್ ಮಗುನೇ ಮಾರ್ಬಿಟ್ಟೆ ಸರ್. ಲೈಕ್ ಯಾರಿಗ್ ಮಾರಿದ್ರಿ ಈ ಮಗುನ? ಸರ್ ಅದೇ ನಿಮ್ಗೆ ಹೇಳ್ತಾ ಇದೀನಲ್ವಾ, ನನ್ ದುಃಖ ನೀವು ಕೇಳಕ್ ಹೋಗ್ಬಿಡಿ, ನಿಮ್ಗೆ ದುಃಖ ಆಗ್ಬಿಡುತ್ತೆ. ಆಮೇಲೆ ಮಗುನ ಮಾರ್ಬಿಡಿ ಸರ್. ಮಗುನ ಮಾರಿ ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು 12 ಲಕ್ಷ ಖರ್ಚು ಮಾಡಿ ಎಲ್ಲಾನು ಕ್ಲೀನ್ ಆಗಿ ರೆಡಿ ಮಾಡಿದೆ. ನಡೆಯಕ್ ಸ್ಟಾರ್ಟ್ ಮಾಡಿದ್ಲು, ಓಡಾಡಕ್ಕೂ ಸ್ಟಾರ್ಟ್ ಮಾಡಿದ್ಲು. ಇವಾಗ ಮಕ್ಕಳು 7 ವರ್ಷದ ಮಕ್ಳಿದಾರೆ ನನ್ಗೆ. 7 ವರ್ಷದ ಮಕ್ಳಿದಾರೆ. ಬೇಕಾದ್ರೆ ಮನೇನ ತೋರಿಸ್ತೀನಿ ಸರ್. ನಾನ್ ಸುಳ್ಳು ಹೇಳಿದ್ರೆ ಇಲ್ಲೇ ಐತೆ ದೊಡ್ಡಮಂಗಲದಲ್ಲಿ, ಮನೇನ ತೋರಿಸ್ತೀನಿ. 7 ವರ್ಷದ ಮಕ್ಳಿದಾರೆ. ಆಮೇಲೆ ಇಲ್ಲ ನಿನ್ ಮಗುನೇ ಮಾರ್ಬಿಟ್ಟಲ್ಲ, ನಿನ್ ಮನುಷ್ಯನೇ ಅಲ್ಲ ಅಂತ ಅಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಲು ಸರ್, ಬೇರೆದವ್ರ ಜೊತೆಗೆ. ಈಗ ನಿನ್ ಜೊತೆ ಇಲ್ಲ ಅವರು? ನನ್ ಜೊತೆಗಿಲ್ಲ. ಹೇಳೋಣ ಹಿಂಗಾಗ್ಬಿಟ್ರೆ. 1 ವರ್ಷ ಸರ್ ಹಾಸ್ಪಿಟ್ಲಲ್ಲಿ ಇದೀನಿ. 1 ವರ್ಷ ಹಾಸ್ಪಿಟ್ಲಲ್ಲಿ ಇದೀನಿ. ಏನ್ ಹೇಳ್ತೀರಾ? ಬಾಯಿಗೆ ಬರುತ್ತೆ, ಬೇಡ ಬಿಡಿ. ಅದೆಲ್ಲ ಎಲ್ಲಾನು ಮಾಡ್ದೆ ಸರ್, ಎಲ್ಲಾನು ಮಾಡ್ದೆ. ಇವಾಗ ನಾನು ಫುಟ್ಪಾತ್ ಅಲ್ಲಿ ಇದೀನಿ. ಇಲ್ಲಿ ಅಲ್ಲಿ ಮಲ್ಕೊಂತೀನಿ. ಅವ್ರ ಹತ್ರ ಊಟ ಮಾಡ್ತೀನಿ. ಅವ್ರ ಹತ್ರ ಕಾಸು. ಇವಾಗ ನನ್ನ ಜೀವನ ಈ ತರ ಐತೆ. ಇವಾಗ ಅವ್ಳು ಚೆನ್ನಾಗಿದ್ದಾಳೆ, ಯಾವ ಜೊತೆ ಇದ್ದಿ. ಇಷ್ಟೊತ್ತಿ ಇವ್ರ ಬಗ್ಗೆ ಕೇಳಿದ್ವಿ, ಹೇಳಿದ್ರು. ಸೊ ಅದು ನಿಜನೋ ಏನೋ ಗೊತ್ತಿಲ್ಲ, ಬಟ್ ನಿಜ ಏನಾದ್ರು ಆಗಿದ್ರೆ ಇವ್ರ ಸ್ಟೋರಿ ನಿಜವಾಗ್ಲೂ ಒಂದು ಯಾವ್ದೋ ಫಿಲಂ ಸ್ಟೋರಿಗಿಂತ ಮೇಲಿದೆ. ಸೊ ನಾವೇ ಕೇಳಿದ್ವಿ, ಲೈಕ್ ಮಗು ಇತ್ತು, ಹೆಂಡತಿಗೋಸ್ಕರ ಮಗುನ ಮಾರಿದ್ರು. ಈಗ ಅವ್ರ ಹೆಂಡತಿನೇ ಬಿಟ್ಟು ಹೋಗ್ಬಿಟ್ರು, ಮಗು ಮಾರ್ದೆ ಅಂತ.
ಇವರೇ ಹೇಳಿದಾಗೆ ಲೈಕ್ 1 ವರ್ಷ ಅವ್ರ ಹೆಂಡತಿನ ಕಣ್ಣಲ್ಲಿ ಕಣ್ಣಿಟ್ಟು ಆಸ್ಪತ್ರೆಯಲ್ಲಿ ಎಲ್ಲಾ ತರ ಕೆಲಸ ಮಾಡಿ ನೋಡ್ಕೊಂಡಿದ್ದಾರೆ. ಬಟ್ ಈಗ ಅವರು ಇವ್ರನ್ನೇ ಬಿಟ್ಟೋಗಿ ಯಾರ ಜೊತೆನೋ ಚೆನ್ನಾಗಿದ್ದಾರೆ ಅಂತ ಅಂದ್ರೆ ನಾವೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಗೆ ಆತರ ಯಾವ್ದು ನಾವ್ ಲೈಫ್ ಆಗಿರ್ಬೋದು ನಾವು ಲೀಡ್ ಕೂಡ ಮಾಡಿಲ್ಲ, ನಮ್ಗೆ ಅದ್ರ ಬಗ್ಗೆ ಒಂದು ಇಮ್ಯಾಜಿನ್ ಕೂಡ ಇಲ್ಲ ಏನ್ ಆಗ್ಬೋದು ಆ ತರ ಟೈಮಲ್ಲಿ ಅಂತ. ಸೊ ಇಷ್ಟೆಲ್ಲ ಆಗಿದೆ. ಸೊ ಇವಾಗ ನಿಮ್ದು ಮುಂದೆ ಏನು ಸರ್? ನೆಲಮಂಗಲ ಗೊತ್ತಲ್ಲ, ಹಾ ನೆಲಮಂಗಲದಲ್ಲಿ ಕೊಂಡೆಕೊಪ್ಪ ಅಂತ ಅಂದ್ಬಿಟ್ಟು ಒಂದು ಆಶ್ರಮ. ಓಕೆ. ಆ ಆಶ್ರಮದಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ರು. ಯಾರು? ನಾನು ಹೆಂಡ್ತಿ ಅಲ್ಲೋಗಿ ಸೇರ್ಕೊಂಡಿದ್ರು ಆಶ್ರಮದಲ್ಲಿ. ಬಟ್ ನಾನು ಕುಡಿತಾ ಇದ್ದೆ, ಅದಕ್ಕೋಸ್ಕರ ಹೋಗಿ ಸೇರ್ಕೊಂಡಿದ್ದು. ಅಲ್ಲಿಂದ ನಾನು ಕರ್ಕೊಂಡ್ ಬಂದ್ಬಿಟ್ಟು ಅಷ್ಟು ಕಷ್ಟ ಆಗ್ತಿಲ್ಲ ಸರ್. ನೀವು ಕರ್ಕೊಂಡ್ ಬಂದ್ರ ಅವ್ರನ್ನ? ನಾನು ಕರ್ಕೊಂಡ್ ಬಂದೆ. ಓಕೆ. ಪೊಲೀಸವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬಂದೆ. ಆಕ್ಚುಲಿ ನಿಮ್ಮ ಫೋನಲ್ಲಿ ಕೂಡ ಇರುತ್ತೆ, ನೋಡಿ ನೀವು ಬೇಕಾದ್ರೆ. ಕಿಶೋರ್ ಅಂಡ್ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಬರುತ್ತೆ. ನಿಮ್ಮ ವೈಫ್ ಹೆಸರು ಲಕ್ಷ್ಮಿ ಅಂತನಾ? ಓಕೆ. ನೋಡ್ಬಿಟ್ಟು ನೀವು ನೋಡಿ ಆಮೇಲೆ ಮಾತಾಡಿ. ಅಲ್ಲಿಂದ ಕರ್ಕೊಂಡ್ ಬಂದ ತಕ್ಷಣ ಏನಾಯ್ತು ಅಂತ ಗೊತ್ತಿಲ್ಲ. ಊರಲ್ಲಿ ಗದ್ದೆ ಮಾಡಿದ್ರು. ಯಾವ ಊರಲ್ಲಿ ಮಾಡಿದ್ರಿ? ಬೆಳಗಾಮಲ್ಲೇ ಗದ್ದೆ ಎಲ್ಲ ಮಾಡಿದ್ದ? ನಿಮ್ದು ಕಂಪ್ಲೇಂಟ್ ಕೇಸ್ ಎಲ್ಲ ಎಲ್ಲ ಆಗಿದ್ದು ಸರ್? ಇಲ್ಲ, ಬೆಳಗಾವಿ ಜಿಲ್ಲೆ ಉತ್ತರ ತಾಲೂಕು ನೇರ್ಲಿ ಗ್ರಾಮ ನಮ್ದು. ನೇರ್ಲಿ ಗ್ರಾಮ ಗದ್ದೆ ಮಾಡಿದೆ. ಗದ್ದೆ ಮಾರ್ಬಿಟ್ಟು 5 ಲಕ್ಷ ರೂಪಾಯಿ ಕಾಸು ತಗೊಂಡ್ಬಂದು ಏನಾದ್ರು ವ್ಯಾಪಾರ ಮಾಡೋಣ. ಓಕೆ. ಅಲ್ಲ ನಿಮ್ದು ಇದು ಕೇಸ್ ಎಲ್ಲ ಆಯ್ತು ಅಂತ ಅಂದ್ರಲ್ವಾ, ಪೊಲೀಸ್ ಕೇಸ್ ಎಲ್ಲ, ಅದು ಯಾವ ಊರಲ್ಲಿ ಆಗಿದ್ದು? ಪೊಲೀಸ್ ಕೇಸ್ ಎಲ್ಲ ಏನು ಆಗಿಲ್ಲ ಸರ್, ಏನು ಕೇಸ್ ಏನಾಗಿಲ್ಲ. ಓಕೆ. ಇವಳು ಹೋಗ್ಬಿಟ್ಟು ಸೇರ್ಕೊಂಡಿದ್ದು. ನೀನ್ ನನಗೆ ಬೇಡ, ನೀನ್ ಕುಡಿತೀಯ ಅಂತ ಬೇಡ ಅಂತಂದ್ರು. ಅದಕ್ಕೋಸ್ಕರ ಈ ತರ ಕೂತ್ಕೊಂಡೆ. ಅಂದ್ರೆ ಈಗ ನಿಮ್ ಲೈಫ್ ಹೇಗೆ ಮುಂದೆ? ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಏನು ಮಾಡೋದು, ಯಾರೋ ಊಟ ಕೊಡ್ತಾರೆ, ಯಾರೋ ಎಣ್ಣೆ ಹೊಡಿಸ್ತಾರೆ. ನನ್ನ ಮಗ ಒಬ್ಬ ಇದ್ದಾನ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಲೈಕ್ ಎಷ್ಟ್ ದಿನ ಹೀಗೆ ಅಂತ? ಲೈಕ್ ಯಾರೊಬ್ರು ಊಟ ಕೊಡ್ತಾರೆ, ಯಾರೊಬ್ರು ಕಾಸು ಕೊಡ್ತಾರೆ, ಕುಡಿಯೋದು ಎಷ್ಟ್ ದಿನ ಅಂತ? ಈಗ ನಿಮ್ಗಿನ್ನು ವಯಸ್ಸು ಎಷ್ಟು ಸರ್ ನಿಮ್ಗೆ? ಅಲ್ಲ ಸರ್, ನನಗೆ 36 ವಯಸ್ಸು. ಓಕೆ. ಇನ್ನು ನೀವು ತುಂಬಾ ಲೈಫ್ ನೋಡೋದಿದೆ. ನನ್ಗೆ ಗೊತ್ತಿರೋ ಪ್ರಕಾರ 36 ವರ್ಷ ಅಂದ್ರೆ ಇನ್ನು ನೀವು 4 ವರ್ಷ ಬದುಕ್ತೀರಾ. ಸೊ ಅದು ಪೇಮೆಂಟ್ ಸರ್ ನನಗೆ. ಓಕೆ. 48,000 ರೂಪಾಯಿ ಪೇಮೆಂಟ್ ಇದೆ ನನಗೆ. ಅವಳಿಗೆ ಬಂದಿರಕ್ಕೇನು? ಅವಳೇ ಬೇರೆದವನ್ನ ಬೇರೆದವನ್ನ ಕಟ್ಕೊಂಡು ಚೆನ್ನಾಗಿರ್ಬೇಕಾದ್ರೆ ನಾನೇ ಚೆನ್ನಾಗಿರ್ಬೋದು ಸರ್. ನಾನು ಫುಟ್ಪಾತ್ ಅಲ್ಲಿ ಇದ್ರು ಅಷ್ಟೇ ಸರ್. ಚೆನ್ನಾಗಿರ್ಬಾರ್ದು. ನೀವೇನು ಫುಟ್ಪಾತ್ ಅಲ್ಲಿ ಇರ್ಬೇಕು? ನನ್ನ ಫ್ರೆಂಡ್ ಸರ್ಕಲ್ ಇದೆ ಸರ್, ಫ್ರೆಂಡ್ ಸರ್ಕಲ್ ಐತೆ, ಬೆಜ್ಜಾನ್ ಫ್ರೆಂಡ್ ಸರ್ಕಲ್ ಐತೆ. ಆರಾಮಾಗಿರ್ತೀನಿ, ಚೆನ್ನಾಗಿರ್ತೀನಿ. ಓಕೆ. ಅವಳು ಬೇಡ ಸರ್ ನನಗೆ, ಬೇಡ. ನಿಮ್ ಮಗ ಇದಾರೆ ಅಂತಲ್ಲ, ಅವ್ರು ಎಲ್ಲಿದ್ದಾರೆ ಈಗ? ನಿಮ್ ಮಕ್ಕಳು ಅವಳು ಹತ್ರನೇ ಇದಾರೆ. ಆ ಮಕ್ಕಳನ್ನ ನಾನು ಕರ್ಕೊಂಡ್ಬರ್ತೀನಿ. ನಿಮ್ಗೆ ಎಷ್ಟು ಜನ ಮಕ್ಳು ಇದ್ರು ಸರ್? 3 ಜನ ಮಕ್ಕಳು ಸರ್. ಅದ್ರಲ್ಲಿ ಒಬ್ಬನ ಮಾರ್ದೆ. ಓಕೆ. 2 ಜನ ಮಕ್ಕಳು ಇದಾರೆ. ಅವ್ರಿಬ್ರು ಎಲ್ಲಿದ್ದಾರೆ ಇವಾಗ? ಒಬ್ರು ನಿಮ್ ವೈಫ್ ಹತ್ರ, ಇಬ್ರು ನಿಮ್ ವೈಫ್ ಹತ್ರನೇ ಇದಾರಾ? ವೈಫ್ ಹತ್ರನೇ ಇದ್ದಾರೆ. ಓಕೆ. ನೀವ್ ಅವ್ರನ್ನ ಭೇಟಿ ಮಾಡಲ್ವಾ ನಿಮ್ ಮಕ್ಕಳನ್ನ? ಭೇಟಿ ಮಾಡಿ ನೋಡಿರೋ ಒಂಥರ ಮಾಡ್ತೀರಾ? ಅರ್ಥ ಆಯ್ತು ಸರ್. 4 ವರ್ಷ ಲವ್ ಮಾಡ್ಬಿಟ್ಟು ಸರ್, ಕಾಲ್ಗೆ ಅಂಗಾಲಿಗೆ ಮಣ್ಣು ಹಚ್ಕೊಂಬಾರ್ದಂಗ ನೋಡ್ಕೊಳ್ಳಿ ಸರ್. ನಾನು ಕುಡ್ಕಣಾಗಿರ್ಬೋದು, ಇಲ್ಲ ಅಂತಲ್ಲ. ಇವಾಗ ತುಂಬಾ ಕುಡ್ಕಾಗಿದ್ದೀನಿ, ಬಟ್ ಆ ಥರ ಎಲ್ಲ ಕುಡಿತಾ ಇದ್ದೀನಿ. ನೀವು ಯಾವ ವಯಸ್ಸಿಂದ ಕುಡಿಯೋದು ಸ್ಟಾರ್ಟ್ ಮಾಡಿದ್ರಿ ಸರ್? ನಾನು 18 ವಯಸ್ಸಿಂದ ಕುಡಿಯೋದು ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ನೀವೇನ್ ಓದಿದ್ದೀರಾ? ಸೆಕೆಂಡ್ PUC. ಅಂದ್ರೆ PU ಆಗಿದ ತಕ್ಷಣನೇ ಲೈಕ್ ಕುಡಿಯಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರ? ಫ್ರೆಂಡ್ ಜೊತೆ ಸೇರ್ಕೊಂಡು, ಇಲ್ಲ ಒಬ್ಬರೇ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರ ಹೇಗೆ? ಇಲ್ಲ ಸರ್, ಒಬ್ಬನೇ ಕುಡಿಯೋದು ಸ್ಟಾರ್ಟ್ ಮಾಡಿದ್ದೆ. ಇವಳಿಗೋಸ್ಕರನೇ ಕುಡಿಯೋದು ಸ್ಟಾರ್ಟ್ ಮಾಡಿದೆ. 4 ವರ್ಷ ಲವ್ ಮಾಡಿದೆ. ನಿಮ್ ಲವ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಯ್ತು? 19 ವರ್ಷ. ನಿಮ್ಗೆ 19 ವರ್ಷ ಇದ್ದಾಗಿಂದ ನೀವು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದ? ನಿಮ್ಗೆ ಮದ್ವೆ ಆದಾಗ ನಿಮ್ಗೆ ಎಷ್ಟು ವರ್ಷ ಸರ್? 4 ವರ್ಷ ಸರ್. 19 ಅಂದ್ರೆ 4 ವರ್ಷ, 21 ವರ್ಷ. ಇವಾಗ 10 ವರ್ಷ ಸರ್. ಓಕೆ. 11 ವರ್ಷ ಆಗಿದೆ. ಮದ್ವೆ ಆಗಿ ಇವಾಗ 11 ವರ್ಷ ಆಗಿದೆ. ಸರ್, ಇಷ್ಟೊತ್ತು ಕೂಡ ಹೇಳಿದ್ರಿ. ಓಕೆ, ಇದು ನಿಮ್ದು ಈಗಿನ ಒಂದು ಪರಿಸ್ಥಿತಿ. ನಿಮ್ದು ಬಾಲ್ಯದ ಜೀವನ ಹೇಗಿತ್ತು ಸರ್? ನಾನು ಫಸ್ಟ್ ಇಂದ ಚೆನ್ನಾಗೇನೆ ಬಾಳ್ದೆ, ಚೆನ್ನಾಗೇನೆ ಇದ್ದೆ. ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗೇ ನೋಡ್ಕೊಂಡಿದ್ದೆ ಸರ್. ಅಲ್ಲ ಸರ್, ನಿಮ್ ಬಾಲ್ಯ ಜೀವನ ಚಿಕ್ಕ ಹುಡುಗರು ಇದ್ದಾಗ ಸ್ಕೂಲ್ ಲೈಫ್ ಅದೆಲ್ಲ? ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಸರ್, ನಾನು
ತುಂಬಾ ಲೈಫ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ, ಸಖತ್ತಾಗಿದ್ದೆ. ನನ್ನ ಲೈಫ್ ಯಾವ ತರ ಇತ್ತು ಅಂತಂದ್ರೆ ಒಂದು ಗಾಳಿ ಪಟ ತರ ಹಾರ್ಕೊಂಡು ಇದ್ದಂಗೆ ಲೈಫ್ ಆ ತರ ಇತ್ತು. ಬಟ್ ಇವಾಗ ಆ ತರ ಇಲ್ಲ. ನಾನೇನೋ ಒಂದು ನೊಂದು ಬೆಂದು ಈ ತರ ಫುಟ್ಪಾತ್ ಅಲ್ಲಿ ಮಾಡ್ಕೊಳ್ಳೋದ್ ಕಾರಣ ನಾನು ಹೆಂಡತಿ ಆಗೋದು. ನನ್ನ ತಂದೆ ತಾಯಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಕುಡಿಯೋದು ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಮಾಡಿದೆ. ಅದಲ್ದೇನೆ ನನ್ನ ಮಕ್ಕಳು ಇವಾಗಾದ್ರೂ ಅಪ್ಪ ನೀನ್ ನನ್ನ ಬಿಟ್ಬಿಟ್ಟು ಹೋಗ್ಬೇಡಪ್ಪ ಅಂತ ಅಂತಾರೆ. ಇವಾಗ ನಾನು ಹೆಂಡತಿ ನನ್ನ ಮಕ್ಕಳನ್ನ ಎಳ್ಕೊಂಡು ಹೋಗ್ತಾರೆ, ಹೋಗ್ಬೇಡ ಅವನ ಜೊತೆಗೆ ಬಾ ಅಂತ ಅಂದ್ಬಿಟ್ಟು. ಇವಾಗ ಯಾವ ಜೊತೆಗೋ ಇದ್ದಾಳೆ. ಇದ್ರೆ ಪರವಾಗಿಲ್ಲ ಸರ್, ನನಗೆ ಆ ದೇವ್ರು ಇದ್ದಾನೆ ಸರ್. ಆ ದೇವ್ರಿಂದ ಎಲ್ಲೋ ಒಂದ್ ಕಡೆ ಬರ್ಕೊಂತೀನಿ. ನಿಜ ಸರ್, ನಮ್ದು ಅದೇ ಖುಷಿ. ಆರಾಮಾಗಿರಿ, ಒಳ್ಳೇದಾಗ್ಲಿ, ಮುಂದೆ ನಿಮ್ ಜೀವನ ಚೆನ್ನಾಗಾಗ್ಲಿ ಅಂತ ನಾವು ಕೂಡ ಆಸ್ತೀವಿ. ನೋಡೋ ಜನ ಕೂಡ ಅದೇ. ಸರ್, ನೀವ್ ಹೇಳಿದ್ರಿ ನೀವ್ ಈಗ ಜಾಬ್ ಮಾಡ್ತಾ ಇದ್ದೀರಾ, ಗಾಡಿ ಓಡ್ಸಕ್ ಹೋಗ್ತೀರಾ ಅಂತ. ಸೊ ನೀವೇನಕ್ಕೆ ನಿಮ್ದು ಟ್ರೀಟ್ಮೆಂಟ್ ನ ತಗೊಂಡು ಕುಡಿಯೋದನ್ನೆಲ್ಲ ಬಿಟ್ಟು ಮತ್ತೆ ಒಂದು ಫ್ರೆಶ್ ಆಗಿ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ಬಾರ್ದು? ಸರ್, ನನಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಸರ್? ಒಳಗಡೆ ಮನ್ಸಿಗೆ ಯಾರು ಸರ್ ಟ್ರೀಟ್ಮೆಂಟ್ ಕೊಡೋದು? ಅಲ್ಲ ಸರ್, ಕೊಟ್ರೆ ತಾರೆ ಸರ್ ಆಗೋದು. ಟ್ರೀಟ್ಮೆಂಟ್ ಕೊಡಿ ಒಳಗಡೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಅಂತಾನೆ ಯಾರು ಬರ್ತಾರೆ ಮುಂದೆ ಲೈಫ್ ಅಲ್ಲಿ. ಯಾರು ಸರ್ ಬರ್ತಾರೆ? ಯಾರು ಬೇಕಾಗಿಲ್ಲ. ನೊಂದಿರೋ ಜೀವ, ಬೆಂದಿರೋ ಜೀವ ಬೆಳ್ಕೊಂಡೇ ಹೋಗ್ಲಿ, ನೊಂದ್ಕೊಂಡೇ ಹೋಗ್ಲಿ. ಅಂದ್ರೆ ಎರಡ್ ಕೈಯಿಂದ ಚಪ್ಪಾಳೆ ಅಲ್ವಾ? ನೀವು ನಿಮ್ ಕಡೆಯಿಂದ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಯಾರು ಬಂದು ಕೈ ಜೋಡಿಸಿ ನಿಮ್ಗೆ ಚೆನ್ನಾಗಿ ಜೀವನ ತಗೊಂಡು ಹೋಗ್ತಾರೆ. ಪರವಾಗಿಲ್ಲ ಸರ್. ಜೀವನನೇ ಬಿದ್ದೋಯ್ತು ಅಂತ ಸುಮ್ಮನೆ ಇದ್ರೆ ಹೇಗ್ ಬರಕ್ ಆಗ್ತಾರೆ? ಯಾರು ಬರ್ತಾರೆ? ನನ್ ಜೀವನ ಬಿದ್ದೋಗಿದೆ ಅಂತ ಅಂದ್ಬಿಟ್ಟು ಹೇಳಿಲ್ವಲ್ಲ ಸರ್. ನಾನು ಜೀವನ ನಾನು ಅವಳಿಗೋಸ್ಕರ ನಾನು ನೋಯ್ತಲೆ ಸರ್, ನಾನು ಅವಳಿಗೋಸ್ಕರ ನಾನು ನೊಂದು ಬಂದು ಎಷ್ಟು ಕಷ್ಟ ಪಟ್ಬಿಟ್ಟು ಏನೇನೋ ಮಾಡಿದೀನಿ ಸರ್. ಅದ್ ನನ್ಗೆ ಬೇಕಾಗಿಲ್ಲ. ಆಕ್ಚುಲಿ ನಾನು ಅವಳಿಗೋಸ್ಕರ ನಾನ್ ಮಾಡಿದೀನಿ ಅಂತ ಅಂದ್ಬಿಟ್ಟು ನಾನು ನೆನ್ಸ್ಕೊಂಡು ಅಳೋಬಿದ್ದು, ಅವಳು ನನ್ ನೆನ್ಸ್ಕೊಂಡು ಅಳ್ಬೇಕು ಸರ್. ನೆನ್ಸ್ಕೊಂಡು ಅಳ್ಬೇಕು ಅಂದ್ರೆ ನೀವ್ ಏನಾದ್ರು ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು ಸರ್? ಮಾಡ್ದೆ ಸರ್. ಆಗಿದ್ದಾಯ್ತು. ಕಿಡ್ನಿ ಮಾಡ್ಬೇಕಾ ಸರ್? ಲಾಸ್ಟ್ಗೆ ಆ ರೇಂಜಿಗೆ ಬಂದಿದ್ದೆ ಸರ್. ನಾನು ಕಿಡ್ನಿ ಮಾಡ್ಬೇಕು ಲಾಸ್ಟ್ಗೆ ಆ ರೇಂಜಿಗೆ ಬಂದಿದ್ದೆ. ಏನಕ್ಕೆ ಕಿಡ್ನಿ ಮಾಡಕ್ ಹೋಗಿದ್ರಿ? ದುಡ್ಡಿಲ್ಲ ಸರ್. 40 ವರ್ಷಕ್ಕೆ ಅವಳಿಗೆ ದುಡ್ಡಿಲ್ಲ, ಖಾಲಿ ಆಗೋಯ್ತು. ದುಡ್ಡೆಲ್ಲ ಖಾಲಿ ಆಗೋಯ್ತು. ಬರೀ 700 ರೂಪಾಯಿ ಮಿಕ್ಕಿತ್ತು ಸರ್. ಬರೀ 700 ರೂಪಾಯಿ ಮಿಕ್ಕಿತ್ತು. ಆ 700 ರೂಪಾಯಿದಲ್ಲಿ ಅವಳನ್ನ ಆಸ್ಪತ್ರೆ ತೋರ್ಸ್ಬೇಕಂದ್ರೆ ಆಗ್ತಾ ಇಲ್ಲ. ಆಯ್ತು ಸರ್, 12 ಲಕ್ಷ ಆಗೋಯ್ತು ಖರ್ಚು. ಬರೀ 700 ರೂಪಾಯಿ ಮಿಕ್ತು. 700 ರೂಪಾಯಿ ಅಂದ್ರೆ ಇನ್ನೂ 1800 ರೂಪಾಯಿ ಬೇಕಾಗಿತ್ತು ಸರ್ ಬ್ಲಡ್ ಕೊಡಕ್ಕೆ. ಆಗಿಲ್ಲ ನನ್ನ ಕೈಲಿ. ನಂದೇ ಬ್ಲಡ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟೆ. ನಂದೇ ತಗೊಳ್ಳಿ ಬ್ಲಡ್ ತಗೊಂಡು ರಿಟರ್ನ್ ಬೇರೆ ಬ್ಲಡ್ ಕೊಡ್ತಾರೆ ಸರ್ ಸಂಜೆ ಒಂದ್ಸಲಿ. ನೀವು ಆಕ್ಚುಲಿ ನೋಡಿರ್ತೀರಾ. ಬ್ಲಡ್ ಕೊಟ್ಟೆ ಸರ್. ಕೊಟ್ಬಿಟ್ಟು ಆ ಬ್ಲಡ್ ಕೊಟ್ಟು ಬೇರೆ ಬ್ಲಡ್ ನ ತಗೊಂಡ್ ಬಂದ್ಬಿಟ್ಟು ಅವಳಿಗೆ ಹಾಕಿದ್ವಿ ಸರ್. ಅವಳು ಈ ಟೈಮಲ್ಲಿ ನಾನು ಬಿಟ್ಟಿದ್ದೀರ ಅಂದ್ರೆ ನನಗೆ ಎಷ್ಟು ಬರಬಾರ್ದು. ಏನೋ ಕೇಳಿದ್ರೆ ದುಃಖ ಹಚ್ಕೊಂಡ್ರೆ ಅಳ್ಬೇಡಿ, ಪರವಾಗಿಲ್ಲ, ಸಮಾಧಾನ. ಪರವಾಗಿಲ್ಲ, ಏನ್ ಅಳೋದು? ಜೀವನಾನೇ ಹಾಕೊಂಡೋಯ್ತು. ಹೇಳಿ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಹೊಸದಾಗ ಒಂದ್ ಜೀವನ ಸ್ಟಾರ್ಟ್ ಮಾಡಿ. ನಿಮ್ಗೊಂದು ಒಳ್ಳೆ ಜೀವನ ಇದೆ ಮುಂದೆ. ಯಾರಿಗ್ ಗೊತ್ತು ಇನ್ನು ಏನೇನೋ ಆಗ್ಬೋದು. ಹುಡುಗಿನ ಸವಾಸ ಏನಕ್ಕೆ? ಚೆನ್ನಾಗಿ ಕೆಲಸ ಮಾಡಿ, ಆರಾಮಾಗಿರಿ. ನಿಮ್ ಕೈಲಾದ ಸ್ವಲ್ಪ ಸಹಾಯ ಮಾಡಿ. ನಿಮ್ ಲೈಫ್ ನ ಒಬ್ರು ಇನ್ಸ್ಪಿರೇಷನ್ ತಗೊಳ್ಳೋ ತರ ಬದುಕಿ ನೀವು ಕೂಡ. ಅಣ್ಣ, ಒಂದ್ ನಾಯಿಗ್ ಬಿಸ್ಕೆಟ್ ಹಾಕಿದ್ರೆ ಜೀವನ ಪೂರ್ತಿ ನನ್ ಜೊತೆಗೆ. ಅದೇ ಹೇಳಿದ್ದು. ಆ ತರ ನಾಯಿಗಳಿಗೆ 1000 ನಾಯಿಗಳಿಗೆ ಬಿಸ್ಕೆಟ್ ಹಾಕೋ ತರ ಬೆಳೀರಿ, ಅವನ್ನ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಆಗೋಯ್ತು ಅಂತ ಇದ್ರೆ ಏನ್ ಯೂಸ್ ಇದೆ? ಓಕೆ ಸರ್, ಇಷ್ಟೊತ್ತು ನಮ್ ಜೊತೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ, ನಿಮ್ಗೆ ಯಾರು ಗೊತ್ತಿದ್ರೆ ತುಂಬಾ ನೊಂದ್ಕೊಂಡಿದ್ದಾರೆ, ಲೈಕ್ ಇವ್ರಿಗೆ ತುಂಬಾನೇ ಸಪೋರ್ಟ್ ಬೇಕು. ಯಾರೋ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಬಂದು ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ. ಇವ್ರಿಗೆ ಲೈಫ್ ನ ಚೇಂಜ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡಿ. ಒಬ್ರು ವ್ಯಕ್ತಿಗೆ ಸಹಾಯ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಮ್ ಕೈಯಿಂದ ಏನಾಗ್ಬೋದು ನಾವು ಮಾಡಕ್ ಪ್ರಯತ್ನ ಪಡ್ತೀವಿ. ಸೊ ಸರ್, ನಿಮ್ದು ಹೊಸ ಲೈಫ್ ಸ್ಟಾರ್ಟ್ ಮಾಡಿ, ಮುಂದೆ ಒಳ್ಳೇದಾಗ್ಬೋದು. ದೇವ್ರು ಇದಾನೆ, ಹೆಲ್ಪ್ ಮಾಡೇ ಮಾಡ್ತಾನೆ, ಯಾರಿಗೂ ಕೈ ಬಿಡೋದಿಲ್ಲ. ಒಳ್ಳೇದ್ ಮಾಡಿ, ಒಳ್ಳೇದಾಗ್ಲಿ.